ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 103ನೆಯ ತಿರುನಾಮ ಅಮೇಯಾತ್ಮ. ನಾವು ಪ್ರಹ್ಲಾದನ ಕಥೆಯನ್ನು ಕೇಳಿದ್ದೇವೆ. ಅವನ ತಂದೆ ಶಕ್ತಿಶಾಲಿ ಅಸುರನಾದ ಹಿರಣ್ಯಕಶಿಪು ತಾನೇ ಪರಮದೇವನೆಂದು ಹೇಳಿ ಎಲ್ಲರೂ ತನ್ನನ್ನೇ ಪೂಜಿಸಬೇಕೆಂದು ಆದೇಶಿಸಿದನು. ಆದರೆ ಪ್ರಹ್ಲಾದನು ಭಗವಂತನ ಮೇಲಿನ ಭಕ್ತಿಯನ್ನು ಬಿಡಲಿಲ್ಲ. ಇದರಿಂದ ಕೋಪಗೊಂಡ ಹಿರಣ್ಯಕಶಿಪು ತನ್ನ ಮಗನನ್ನು ಹಲವಾರು ರೀತಿಯಲ್ಲಿ ಕೊಲ್ಲಲು ಪ್ರಯತ್ನಿಸಿದನು. ಒಮ್ಮೆ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕಲ್ಲಿಗೆ ಕಟ್ಟಿ ಬೆಟ್ಟದ ಮೇಲಿನಿಂದ ಕೆಳಗೆ ತಳ್ಳಿದನು. ಆಗ ಪ್ರಹ್ಲಾದನು ಕೆಳಗೆ ಬೀಳುವಾಗ ತನ್ನ ಎದೆ ಮೇಲೆ ಕೈಗಳನ್ನು ಇಟ್ಟುಕೊಂಡನು. ಅದು ತನಗೆ ಏನಾಗುವುದೋ ಎಂಬ ಭಯದಿಂದಲ್ಲ, ತನ್ನ ಹೃದಯದಲ್ಲಿರುವ ಭಗವಂತನಿಗೆ ಏನೂ ಆಗಬಾರದೆಂದು ಹಾಗೆ ಮಾಡಿದನು. ಭಗವಂತನು ಕೂಡ ತನ್ನ ಪ್ರಿಯ ಭಕ್ತನಿಗೆ ಏನೂ ಆಗಬಾರದೆಂದು ಪ್ರಹ್ಲಾದನನ್ನು ತನ್ನ ಕೈಗಳಲ್ಲಿ ಹಿಡಿದು ರಕ್ಷಿಸಿದನು. ಪ್ರಹ್ಲಾದನ ಭಕ್ತಿ ಮತ್ತು ಭಗವಂತನ ಕರುಣೆಯನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಂಡರೆ ಅದು ತುಂಬ ಸುಂದರವಾಗಿ ಕಾಣಿಸುತ್ತದೆ. ಭಗವಂತನು ಪ್ರಹ್ಲಾದನನ್ನು ಪ್ರೀತಿಯಿಂದ ನೋಡಿ, ನೀನು ನನ್ನ ಮೇಲೆ ಅಪಾರ ಭಕ್ತಿ ಹೊಂದಿದ್ದೀಯ, ಏನು ಬೇಕಾದರೂ ಕೇಳು, ನಾನು ಕೊಡುತ್ತೇನೆ ಎಂದನು. ಅದಕ್ಕೆ ಪ್ರಹ್ಲಾದನು, ನೀವು ಇರುವಾಗ ನನಗಿನ್ನೇನು ಬೇಕು? ನನ್ನ ತಂದೆ ಸರಿಯಾದ ದಾರಿಗೆ ಬಂದು ನಿಮ್ಮ ಭಕ್ತನಾಗಬೇಕೆಂಬುದೇ ನನ್ನ ಆಸೆ ಎಂದು ಹೇಳಿದನು. ಭಗವಂತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆದರೂ ಅವನು ಹಿರಣ್ಯಕಶಿಪುವಿನ ಸ್ವಂತ ಇಷ್ಟದಲ್ಲಿ ತಲೆ ಹಾಕಲಿಲ್ಲ. ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಭಗವಂತನು ತಮ್ಮ ಇಚ್ಛೆಯಿಂದ ಒಳ್ಳೆಯದನ್ನು ಆಯ್ಕೆ ಮಾಡಿ ಭಕ್ತಿಯನ್ನು ಬೆಳೆಸಿ ಅವನನ್ನು ಸೇರುವ ಅವಕಾಶ ಕೊಟ್ಟಿದ್ದಾನೆ. ಆದರೆ ಹಿರಣ್ಯಕಶಿಪು ಆ ಅವಕಾಶವನ್ನು ಸರಿಯಾಗಿ ಬಳಸದೆ ಭಗವಂತನ ಮೇಲೆ ದ್ವೇಷವನ್ನೇ ಬೆಳೆಸಿದನು. ಭಗವಂತನು ಪ್ರಹ್ಲಾದನನ್ನು ನಿರಾಸೆಗೊಳಿಸಲು ಇಷ್ಟಪಡಲಿಲ್ಲ. ವಿಷ್ಣು ಪುರಾಣದ ಪ್ರಕಾರ ಪ್ರಹ್ಲಾದನನ್ನು ಸಂತೋಷಪಡಿಸಲು ಭಗವಂತನು ಒಳ್ಳೆಯ ಹಿರಣ್ಯಕಶಿಪುವಿನ ರೂಪವನ್ನು ತಾಳಿದನು. ಆ ರೂಪದಲ್ಲಿ ದೇವರ ನಾಮಗಳನ್ನು ಜಪಿಸಿ ಭಗವಂತನಿಗೆ ಪೂಜೆ ಮಾಡುತ್ತಿದ್ದನು. ಇದನ್ನು ಪ್ರಹ್ಲಾದನೊಬ್ಬನೇ ನೋಡಬಹುದಾಗಿತ್ತು. ತನ್ನ ಭಕ್ತನಾದ ಪ್ರಹ್ಲಾದನನ್ನು ಸಂತೋಷಪಡಿಸಲು ಭಗವಂತನು ಅಸುರನ ರೂಪವನ್ನೇ ತಾಳಲು ಸಿದ್ಧನಾದನು. ಅವನ ಕರುಣೆ ಎಷ್ಟು ದೊಡ್ಡದೆಂದು ಇದು ತೋರಿಸುತ್ತದೆ. ಅಮೇಯಾತ್ಮ ಎಂದರೆ ಯಾರ ಸ್ವಭಾವವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಅಳತೆ ಮಾಡಲಾಗದು ಎಂದು ಅರ್ಥ. ಅವನು ತನ್ನ ಭಕ್ತರಿಗೆ ಯಾವಾಗಲೂ ಆಶೀರ್ವಾದವನ್ನು ನೀಡುತ್ತಾನೆ. ನಾವು ಪ್ರತಿದಿನ ಅಮೇಯಾತ್ಮನೇ ನಮಃ ಎಂದು ಜಪಿಸಿದರೆ ಪ್ರಹ್ಲಾದನಂತೆ ಭಗವಂತನ ಅಳತೆಯಿಲ್ಲದ ಕರುಣೆಯನ್ನು ಪಡೆಯುವ ಭಾಗ್ಯ ನಮಗೆ ದೊರೆಯುತ್ತದೆ. ಶ್ರೀಮತೆ ರಾಮಾನುಜಾಯ ನಮಃ.